ಮಥುರಾ ಮಸೀದಿಯನ್ನು ಬಿ ಜೆ ಪಿಯವರು ಕೆಡವಲಿಕ್ಕೆ ಹೋದಾಗ ಅದೇ ಬಿ ಜೆ ಪಿಯನ್ನು ನಿರ್ಬಂಧಿಸಿ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರನ್ನು ಲಾಠಿ ಚಾರ್ಜ್ ಮಾಡಿಸಿ ಓಡಿಸಿದ್ದು ಇವತ್ತು ಇತಿಹಾಸ. ಭಾರತದ ರಾಜಕಾರಣದಲ್ಲಿ ಒಬ್ಬ ಬುದ್ಧ ಅಂದರೆ ಅದು ಮಾನ್ಯವ್ರ ಕಾಂಶಿರಾಮ್ ಸಾಹೇಬ್ ಅಂತ ಹೇಳಿದ್ರು. ಅಂಥ ಒಂದು ರಾಜಕಾರಣದ ಬುದ್ಧನನ್ನು ಕಳ್ಕೊಂಡಂಥ ಭಾರತ ಇವತ್ತು ಬಡ ಆಗಿದೆ. ಮಾನ್ಯವ್ರ ಕಾಂಶಿರಾಮ್ ಸಾಹೇಬರ ಕಾಲದಲ್ಲಿ 600 ಜಾತಿಗಳು ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ಇದ್ದಿದ್ದರಿಂದಾಗಿ 4 ಬಾರಿ ಸರ್ಕಾರ ಮಾಡಿದ್ವಿ, 3ನೇ ರಾಷ್ಟ್ರೀಯ ಪಕ್ಷ ಆಗಿತ್ತು. ಇವತ್ತು ಚಮ್ಮಾರನ್ನು ಬಿಟ್ಟರೆ ಇವತ್ತು ಅವ್ರ ಜೊತೆ ಯಾರೂ ಇಲ್ಲದ ಪ್ರಯುಕ್ತ ಇವತ್ತು ಪಾರ್ಟಿ ಭೀಕರವಾದ ಒಂದು ಸೋಲನ್ನು ಅನುಭವಿಸಿದೆ. ಬಿ ಜೆ ಪಿ ಅಂತ ಕೋಮುವಾದಿ ಪಕ್ಷದೊಂದಿಗೆ ಅಂಬೇಡ್ಕರ್ವಾದಿ ಪಕ್ಷ ಅಂತ ಹೇಳ್ಕೊಳ್ಳೋಂಥ ಬಹುಜನ್ ಸಮಾಜ್ ಪಾರ್ಟಿ ಹೊಂದಾಣಿಕೆ ಮಾಡಿಕೊಂಡಿದ್ದು ಇದೊಂದು ದೊಡ್ಡ ಅಪವಿತ್ರ ಮೈತ್ರಿ. ಮಾನ್ಯವ್ರ ಕಾಂಶಿರಾಮ್ ಸಾಹೇಬರು ಇಡೀ ಭಾರತ ದೇಶದ ಬಹುಜನ್ ಸಮಾಜನ ನನ್ನ ಕುಟುಂಬ ಅಂತ ಹೇಳಿದ್ರೆ, ಇವತ್ತು ಅಕ್ಕ ಮಾಯಾವತಿಯವರು ಕುಟುಂಬನೇ ನನ್ನ ಬಹುಜನ್ ಸಮಾಜ ಪಾರ್ಟಿ ಆಗಿದೆ. ಭಾರತ ದೇಶದ ಬಹುಜನ್ ಸಮಾಜ್ ಪಾರ್ಟಿ ಯಾವುದಪ್ಪ ಅಂದ್ರೆ ನನ್ನ ಕುಟುಂಬ ಅನ್ನೋ ಮಟ್ಟಕ್ಕೆ ಬಂದಿದ್ದರಿಂದಾಗಿ ಮಾನ್ಯವ್ರ ಕಾಂಶಿರಾಮ್ ಸಾಹೇಬರ 91ನೇ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಬಂಧುಗಳೇ, ಈ ಶುಭ ಸಂದರ್ಭದಲ್ಲಿ ಮಾನ್ಯವ್ರ ಕಾಂಶಿರಾಮ್ ಸಾಹೇಬರ ಜೀವನದ ಸಂದೇಶವನ್ನು ತಮ್ಮೊಟ್ಟಿಗೆ ನಾನು ಹಂಚ್ಕೊಳ್ಳೋದಕ್ಕೆ ಭಾಳ ಉತ್ಸುಕನಾಗಿದ್ದೀನಿ. ಇವತ್ತು ಬಹುಜನ ಸಮಾಜ ಪಾರ್ಟಿ ಮಾನ್ಯವ್ರ ಕಾಂಶಿರಾಮ್ ಸಾಹೇಬರ ಕನಸಿನ ಕೂಸು. ಅವರು ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಬೆಳೆಯಿದೆ, ಕುಸ್ತಿರೋದು ಒಂದು ಕಡೆ ವ್ಯತ್ಯಾಗಿದೆ, ಇನ್ನೊಂದು ಕಡೆ ಮಾನ್ಯವ್ರ ಕಾಂಶಿರಾಮ್ ಸಾಹೇಬರ ಹಾದಿಯಲ್ಲಿ ನಡೆಯದೆ ಈ ಫೇಲ್ಯೂರ್ ಆಗಿದೆ ಅನ್ನೋದನ್ನು ಭಾಳ ಜನ ಇವತ್ತು ಮಾತಾಡ್ತಾ ಇದ್ದಾರೆ. ಬಂಧುಗಳೇ, ಭಾರತದ 3ನೇ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿದ್ದ ಬಹುಜನ ಸಮಾಜ ಪಾರ್ಟಿ ಭಾರತ ದೇಶದ ಅತಿ ದೊಡ್ಡ ಜನಸಂಖ್ಯೆ ಉಳ್ಳ ರಾಜ್ಯವಾದಂಥ ಉತ್ತರ ಪ್ರದೇಶವನ್ನು 4 ಬಾರಿ ಆಳಿದೆ ಮತ್ತು ಅನೇಕ ಸಾಧನೆಗಳನ್ನು ಮಾಡಿದೆ. ಸುಮಾರು 33% ಜನಸಂಖ್ಯೆ ಓಟನ್ನು ಪಡೆದಂಥ ಪಕ್ಷ ಇವತ್ತು ಕೇವಲ 8-9% ಓಟನ್ನು ಪಡೆದು ಕೇವಲ 1 ಸೀಟಲ್ಲಿ ನರಳುವಂತಾಗಿದೆ. ಕೇವಲ ಒಂದೇ ಒಂದು ಸೀಟನ್ನು ಪಡೆದಿದೆ ವಿಧಾನಸಭೆಯಲ್ಲಿ, ಹಾಗೆ ಲೋಕಸಭೆಯಲ್ಲಿ ಶೂನ್ಯ ಸಂಪಾದನೆಯನ್ನು ಮಾಡಿದೆ. ಇದೆಲ್ಲ ಒಂದು ರೀತಿಯ ವ್ಯತ್ಯಯ. ಆದರೆ ಇನ್ನೊಂದು ರೀತಿಯಲ್ಲಿ ಮಾನ್ಯವ್ರ ಕಾಂಶಿರಾಮ್ ಸಾಹೇಬರು ಒಬ್ಬ ವಿಷನರಿ, ಅವರು ದಾರ್ಶನಿಕರು. ಅವರು ಕೆಲವು ನಿಯಮಗಳನ್ನ ಎಳೆದು ಅದನ್ನು ಇವರು ಅನುಸರಿಸೇ ಹೋಗಿರೋದನ್ನ ಈ ಫೇಲ್ಯೂರ್ ಆಯಿತು ಅಂತೇಳಿ ತಮ್ಮೊಟ್ಟಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಮತ್ತೊಂದು ವಿಷಯವನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದೊಂದು ಉದಾಹರಣೆ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ. 1995ರಲ್ಲಿ ಮೊದಲನೇ ಬಾರಿಗೆ ಉತ್ತರ ಪ್ರದೇಶದಲ್ಲಿ ಬಹುಜನ ಸಮಾಜ್ ಪಾರ್ಟಿ ಸರ್ಕಾರ ರಚನೆ ಮಾಡ್ತು. ಆಗ ಭಾರತೀಯ ಜನತಾ ಪಾರ್ಟಿಯ ಬೆಂಬಲದೊಂದಿಗೆ ಅವತ್ತು ಮೊದಲನೇ ಸರ್ಕಾರವನ್ನು ರಚನೆ ಮಾಡ್ತು. ಆಗ ಇಡೀ ದೇಶದಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲ ಆಗೋಯಿತು. ಸೆಕ್ಯುಲರ್ ವಾದಿಗಳು ಮತ್ತು ಭಾಳ ಮುಖ್ಯವಾಗಿ ನಮ್ಮ ದಲಿತ ನಾಯಕರು, ಚಿಂತಕರು ಬಿ ಜೆ ಪಿ ಅಂತ ಕೋಮುವಾದಿ ಪಕ್ಷದೊಂದಿಗೆ ಅಂಬೇಡ್ಕರ್ವಾದಿ ಪಕ್ಷ ಅಂತ ಹೇಳ್ಕೊಳ್ಳೋಂಥ ಬಹುಜನ್ ಸಮಾಜ್ ಪಾರ್ಟಿ ಹೊಂದಾಣಿಕೆ ಮಾಡಿಕೊಂಡಿದ್ದು ಇದೊಂದು ದೊಡ್ಡ ಅಪವಿತ್ರ ಮೈತ್ರಿ, ಇದು ಈಗ ಆಗಬಾರ್ದಿತ್ತು ಅಂತ ಎಲ್ಲರೂ ಮಾತಾಡಿದ್ರು. ಆಗ ಒಬ್ಬ ಪತ್ರಕರ್ತರು, ಭಾಳ ಪ್ರಖ್ಯಾತ ಪತ್ರಕರ್ತರು ಮಾನ್ಯವ್ರ ಕಾಂಶಿರಾಮ್ ಸಾಹೇಬ್ರನ್ನ ಕೇಳಿದ್ರು, ನಿಮ್ಮಂಥ ಒಂದು ಅಂಬೇಡ್ಕರ್ವಾದಿ ಪಕ್ಷ ಕಾಂಗ್ರೆಸ್ ಬಿ ಜೆ ಪಿ ಎರಡರನ್ನು ಭಾಳ ತೀವ್ರವಾಗಿ ಟೀಕೆ ಮಾಡ್ತಾ ಇದ್ದಂಥ ಪಕ್ಷ ಇವತ್ತು ಅದೇ ಬಿ ಜೆ ಪಿಯೊಂದಿಗೆ ಒಂದು ಕೋಮ್ಯವಾದಿ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ಸರ್ಕಾರ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿತ್ತು ಅಂತ ಕೇಳಿದ್ರು. ಆಗ ಮಾನ್ಯವ್ರ ಕಾಂಶಿರಾಮ್ ಸಾಹೇಬರು, ನೋಡಿ, ನಾನು ತುರ್ತಾಗಿ ಲಕ್ನೋಗೆ ಬರಬೇಕಾಯಿತು, ಅಲ್ಲಿಂದ ಮುಂದೆ ನಾನು ದಿಲ್ಲಿಗೂ ಹೋಗಬಹುದು, ಆದರೆ ಹೊರಡೋ ಟೈಮ್ಗೆ ನನಗೆ ಕುದುರೆ ಮೇಲೇ ಬರೋಣ ಅಂತಿದ್ದೆ, ಆದರೆ ಏನು ಮಾಡಲಿ, ನನಗೆ ಕುದುರೆ ಸಿಕ್ಕಲಿಲ್ಲ, ನನಗೆ ಕುದುರೆಗೆ ಬದಲಿಗೆ ಒಂದು ಕತ್ತೆ ಸಿಕ್ತು. ಆದ್ದರಿಂದ ತಕ್ಷಣಕ್ಕೆ ನಾನು ಆ ಕತ್ತೆನ ಏರಿ ಲಕ್ನೋಗೆ ಬರಬೇಕಾಯಿತು. ಮುಂದೆ ಮತ್ತೊಂದು ದಿನ ನನಗೆ ಕುದುರೆ ಸಿಕ್ಬೋದು ದಿಲ್ಲಿಗೆ ಹೋಗೋ ಕಾಲಕ್ಕೆ, ಆಗ ನೋಡೋಣ ಅಂತ ಹೇಳಿದ್ರು. ಬಿ ಜೆ ಪಿಯ ಹಂಗಿನಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಸರ್ಕಾರ ಮಾಡಿದೆ, ಹಾಗಾಗಿ ಬಿ ಜೆ ಪಿಯ ಎಲ್ಲ ಆದೇಶಗಳಿಗೆ ಬಿ ಎಸ್ ಪಿ ತಲೆಬಾಗುತ್ತೆ, ಶರಣಾಗಿದೆ ಅಂತ ಭಾವಿಸಿದ್ರು. ಆದರೆ ಅವ್ರಿಗೆಲ್ಲ ಶಾಕ್ ಕೊಡೋ ಹಾಗೆ ನಾನೇನು ಬಿ ಜೆ ಪಿ ಹಂಗಲಿಲ್ಲ,
ಬಿ ಜೆ ಪಿ ಇವತ್ತು ನಮಗೆ ಬೆಂಬಲ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ಅವರ ದರ್ದು. ನಾವು ಅವರ ಹಂಗಿನಲ್ಲಿಲ್ಲ, ಆದರೆ ಅದಕ್ಕೆ ಬದಲಾಗಿ ನಮಗೆ ಸಪೋರ್ಟ್ ಮಾಡಬೇಕಾಗಿದ್ದು ಅವ್ರಿಗೆ ಅನಿವಾರ್ಯ ಆಗಿತ್ತು, ಅವರ ಮಜಬೂರಿ ಅದು, ನಮ್ಮ ಅನಿವಾರ್ಯತೆ ಏನಿಲ್ಲ ಅಂತ ಭಾಳ ಸಲೀಸಾಗಿ ಜಾಡಿಸಿ ಹೇಳ್ಬಿಟ್ರು. ಬರೀ ಅವತ್ತು ಆ ಸಮಯದಲ್ಲಿ ಮಾತ್ರ ಅಲ್ಲ, ಮುಂದೆ 97ರಲ್ಲಿ ಹಾಗೂ 2002ರಲ್ಲೂ ಸಹಿತ ಅದೇ ಬಿ ಜೆ ಪಿಯ ಬೆಂಬಲದೊಂದಿಗೆ ಸರ್ಕಾರನ ರಚನೆ ಮಾಡಿದ್ರು. ಈ ಯಾವುದೇ ಸಂದರ್ಭದಲ್ಲಿ ಮಾನ್ಯವರು ಕಾಂಶಿರಾಮ್ ಸಾಹೇಬರನ್ನಾಗಲಿ ಅಥವಾ ಬಹುಜನ್ ಸಮಾಜ್ ಪಾರ್ಟಿಯನ್ನಾಗಲಿ ಯಾರೂ ಸಹಿತ ಬಿ ಜೆ ಪಿಯ ಹಂಗಿನಲ್ಲಿದೆ, ಇದು ಬಿ ಜೆ ಪಿಯ ಆದೇಶಗಳಿಗೆ ತಲೆಬಾಗಿದೆ, ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಯಾರೂ ಆರೋಪ ಮಾಡಲಿಲ್ಲ. ಹಾಗೆಯೇ ಬಿ ಜೆ ಪಿಯ ಮರ್ಜಿನಲ್ಲಿರ್ತಕ್ಕಂಥ ಈ ಪಕ್ಷ ಬಿ ಜೆ ಪಿಗೆ ಎಲ್ಲ ರೀತಿಯಲ್ಲೂ ಮಾಡೋ ಎಲ್ಲ ತಪ್ಪು ಕೆಲಸಗಳಿಗೂ ಸಹಿತ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡಿದ್ರು. ಆದರೆ ಮುಂದೆ ಮಥುರಾ ಮಸೀದಿಯನ್ನು ಬಿ ಜೆ ಪಿಯವರು ಕೆಡವಲಿಕ್ಕೆ ಹೋದಾಗ ಅದೇ ಬಿ ಜೆ ಪಿಯನ್ನು ನಿರ್ಬಂಧಿಸಿ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರನ್ನು ಲಾಠಿ ಚಾರ್ಜ್ ಮಾಡಿಸಿ ಓಡಿಸಿದ್ದು ಇವತ್ತು ಇತಿಹಾಸ. ಇದೆಲ್ಲ ನೋಡಿದಾಗ ನಮಗೆ ಮಾನ್ಯವಾದ ಕಾಂಶಿರಾಮ್ ಸಾಹೇಬರು ಬಿ ಜೆ ಪಿಯ ಬೆಂಬಲದಿಂದ ಸರ್ಕಾರ ರಚಿಸಿದ್ರೂ ಸಹಿತ ಯಾವತ್ತೂ ಬಿ ಜೆ ಪಿಗೆ ಅವರು ಶರಣಾಗಲಿಲ್ಲ, ಈಲ್ಡ್ ಆಗಲಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಆದರೆ ಅದೇ ಮಾನ್ಯವಾದ ಕಾಂಶಿರಾಮ್ ಸಾಹೇಬರ ಶಿಷ್ಯ ಅನಿಸ್ಕೊಳ್ತಕ್ಕಂಥ ಮಾಯಾವತಿಯವರು ಬಹುಜನ್ ಸಮಾಜ್ ಪಾರ್ಟಿಯ ನೇತೃತ್ವವನ್ನು ವಹಿಸ್ಕೊಂಡು ಮುನ್ನಡೆಸ್ತಾ ಬರ್ತಾ ಇದ್ದಾರೆ. 2006ರ ಅಕ್ಟೋಬರ್ 9ನೇ ತಾರೀಕು ಮಾನ್ಯವಾದ ಕಾಂಶಿರಾಮ್ ಸಾಹೇಬರು ತೀರ್ಕೊಳ್ಳೋಕೆ ಮೊದಲೇ ಅವ್ರನ್ನ ವಾರಸುದಾರರು, ಕಾಂಶಿರಾಮ್ ಸಾಹೇಬರ ಏಕೈಕ ವಾರಸುದಾರರು ಅಂತ, ರಾಜಕೀಯ ವಾರಸುದಾರರು ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ರು. ಅಲ್ಲಿಂದ ಇಲ್ಲಿ ತನಕ ಬೇಂಜಿ ಅವರು ಬಹುಜನ್ ಸಮಾಜ್ ಪಾರ್ಟಿಯನ್ನು ಮುನ್ನಡೆಸ್ತಾ ಇದ್ದಾರೆ. ಆದರೆ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಿಂದ ಸಮಾನ ಅಂತರವನ್ನು ಕೈಕೊಂಡು ಬರ್ತಾ ಇದೆ. ಯಾರ ಜೊತೆನೂ ಹೊಂದಾಣಿಕೆಯಲ್ಲೇ ಏಕಾಏಕಿ ಚುನಾವಣೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತ ನಿರ್ಧಾರ ತೊಗೊಂಡು ಎಲ್ಲರೂ ನೋಡಿದ್ದೀವಿ. ಹಾಗಾಗಿ ಕಾಂಗ್ರೆಸ್ ಬಿ ಜೆ ಪಿ ಎರಡನ್ನೂ ನಾವು ದೂರ ಇದ್ದೀನಿ ಅಂತ ಬೆಹನ್ ಮಾಯಾವತಿ ಅವರು ಹೇಳ್ತಾ ಇರೋದನ್ನು ನಾವು ಕೇಳಿದ್ದೀವಿ. ಹಾಗಿದ್ರೂ ಸಹಿತ ಭಾಳ ಜನ ಹೇಳೋದೇನಂತ ಹೇಳಿದ್ರೆ, ಎಲ್ರಿಗೂ ಮನವರಿಕೆ ಆಗಿರೋದೇನೆಂದರೆ, ಬಹುಜನ್ ಸಮಾಜ್ ಪಾರ್ಟಿಯನ್ನು ಪರೋಕ್ಷವಾಗಿ ಬಿ ಜೆ ಪಿನೇ ಕಂಟ್ರೋಲ್ ಮಾಡ್ತಾ ಇದೆ. ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಬಿ ಜೆ ಪಿಯ ಬಿ ಟೀಮ್ ಆಗಿದೆ ಅಂತ ಎಲ್ಲರೂ ಮಾತಾಡೋದನ್ನು ಕೇಳ್ತಾ ಇದ್ದೀವಿ. ಈ ಆರೋಪಗಳಿಗೆ ತಕ್ಕಂತೆ ಅನೇಕ ಸರ್ತಿ ಬಹುಜನ್ ಸಮಾಜ್ ಪಾರ್ಟಿ ಬಿ ಜೆ ಪಿಯ ಅನೇಕ ನಿರ್ಣಯಗಳಿಗೆ, ಆದೇಶಗಳಿಗೆ ಸಪೋರ್ಟ್ ಮಾಡ್ತಾ ಬಂದಿದೆ. ಇಂಥ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ್ದೇನೆಂದರೆ, ಆವತ್ತು ಮಾನ್ಯವಾದ ಕಾಂಶಿರಾಮ್ ಸಾಹೇಬರು ಪಕ್ಷವನ್ನು ಅಷ್ಟು ದಿಟ್ಟವಾಗಿ ಮುನ್ನಡೆಸಿದ್ರು. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಅವರಲ್ಲಿದ್ದಂಥ ಸ್ಪಷ್ಟವಾದ ನಿಲುವು. ಎಲ್ಲದಕ್ಕಿಂತ ಮುಖ್ಯವಾಗಿ ಮತ್ತೊಂದು ವಿಚಾರ ಇದೆ. ಇವತ್ತು ಬೆಹೆನ್ಜಿಯವರು ಸೋಲೋದಕ್ಕೆ ಮತ್ತು ಚಳವಳಿ ಇವತ್ತು ಹಳ್ಳ ಹಿಡಿದಿರೋದಕ್ಕೆ, ಪಾರ್ಟಿ ಇವತ್ತು ಭೀಕರ ಸೋಲನ್ನು ಅನುಭವಿಸೋದಕ್ಕೆ ಕಾರಣ ಅದು ಸ್ವತಃ ಅವರು ತಗೊಂಡಿರ್ತಕ್ಕಂಥ ರಾಜಕೀಯ ನಿಲುವುಗಳ ಕಾರಣ, ತಪ್ಪಾದ ನಿರ್ಣಯಗಳ ಕಾರಣ, ಹಾಗೆಯೇ ಸ್ವತಃ ಅವರು ಬಹುಜನ್ ಸಮಾಜ್ ಪಾರ್ಟಿನ ಮುನ್ನಡೆಸೋದಕ್ಕೆ ಬೇಕಾದಂಥ ಒಂದು ವಿಷನ್, ಒಂದು ದೂರದೃಷ್ಟಿ ಅವ್ರಿಗೆ ಇಲ್ಲದೆ ಇರೋದು ಅಂತ ಏನೇನೋ ಮಾತಾಡ್ತಾ ಇದ್ದೀವಿ. ಇದೆಲ್ಲ ರಾಜಕೀಯ ಆಗಲಿ, ಇದೆಲ್ಲವೂ ನಿಜವೂ ಹೌದು. ಆದರೆ ಅದಕ್ಕಿಂತ ಮುಖ್ಯವಾಗಿ ಕಾಂಶಿರಾಮ್ ಸಾಹೇಬರು ಅವರು ವೈಯಕ್ತಿಕವಾಗಿ ಅತ್ಯಂತ ಪರಿಶುದ್ಧರಾಗಿದ್ದರು, ನಿಸ್ವಾರ್ಥಿಯಾಗಿದ್ದರು, ತಮ್ಮ ಧ್ಯೇಯದ್ವೇಷಕ್ಕೆ ಬದ್ಧರಾಗಿದ್ದರು. ಅದಕ್ಕಾಗಿ ಅವರು ಯಾವ ತ್ಯಾಗ ಮಾಡೋದಕ್ಕೂ ತಯಾರಾಗಿದ್ದರು. ತಮಗೆಲ್ಲ ಗೊತ್ತಿರೋ ಹಾಗೆ ಅವರು ಈ ಚಳವಳಿಗೆ ಬರಬೇಕಾದ್ರೆ ಸಾರ್ವಜನಿಕ ಜೀವನಕ್ಕೆ ಬಂದು ಬಹುಜನ್ ಸಮಾಜ್ ಪಾರ್ಟಿ ಮುನ್ನಡೆಸಬೇಕು, ಬಹುಜನ್ ಸಮಾಜ್ ಪಾರ್ಟಿ ಅಂತ ಒಂದು ರಾಷ್ಟ್ರೀಯ ಪಕ್ಷವನ್ನು ನಿರ್ಮಾಣ ಮಾಡೋಕ್ಕೆ ಮೊದಲು ಅವ್ರ ಜೀವನದಲ್ಲಿ ಆದಂಥ ಒಂದು ಘಟನೆ ಅವ್ರನ್ನ ಸಂಪೂರ್ಣವಾಗಿ ಸಾರ್ವಜನಿಕ ಜೀವನಕ್ಕೆ ತಂತು. ಅಲ್ಲಿ ತನಕ ಬಾಬಾ ಸಾಹೇಬ್ರ ಬಗ್ಗೆ ಏನೇನೂ ಗೊತ್ತಿಲ್ಲದೆ ಇರತಕ್ಕಂಥ ಕಾಂಶಿರಾಮ್ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ರಜೆ ಕೊಡದ ಪ್ರಯುಕ್ತ ಆದಂಥ ಒಂದು ಗದ್ದಲದ ಸಂದರ್ಭದಲ್ಲಿ ಆವತ್ತು ಅವರು ತೀರ್ಮಾನ ಮಾಡಿಕೊಂಡು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು, ಅವರು ಜೂನಿಯರ್ ಸೈಂಟಿಸ್ಟ್ ಆಗಿದ್ದರು, DRDOನಲ್ಲಿ ರಾಜೀನಾಮೆ ಕೊಟ್ಟು ಬಂದ ಮೇಲೆ ಈ ಚಳವಳಿಯನ್ನು ಮುನ್ನಡೆಸೋದು ಹೇಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ನನಸು ಮಾಡೋದು ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದಾಗ, ಅದಕ್ಕೆ ಮೊದಲಿಗೆ ಬಂದಂಥ ಅಂಬೇಡ್ಕರ್ವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಪಕ್ಷವನ್ನು ಮುನ್ನಡೆಸ್ತಾ ಇದ್ದವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಪಕ್ಷ ಅಂದ್ಕೊಂಡಿದ್ದಂಥ
ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ನಾಯಕರು ಅನೇಕರು ಸೋತೋಗಿದ್ದರು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅನೇಕ ಹೋಳುಗಳಾಗಿ ಭೀಕರವಾಗಿ ಸೋಲನ್ನು ಅನುಭವಿಸಿತ್ತು. ಅಂಥ ಟೈಮಲ್ಲಿ ಇವರೆಲ್ಲ ಫೇಲ್ ಆಗೋದಕ್ಕೆ ಏನು ಕಾರಣ ಅಂತ ನೋಡಿ ಆಲೋಚನೆ ಮಾಡಿ ಆಗ ಅವ್ರು ತಿಳ್ಕೊಂಡ್ರು, ವೈಯಕ್ತಿಕ ಜೀವನದಲ್ಲಿ ಅವರು ಗೊಂದಲ ಇರೋದರಿಂದ ಸ್ಪಷ್ಟವಾಗಿ ಅವರಿಗೆ ಯಾವ ಕಾರಣಕ್ಕಾಗಿ ನಾವು ಈ ಚಳುವಳಿಯಲ್ಲಿ ಇದ್ದೀವಿ ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟ ನಿಲುವು ಇಲ್ಲದೆ ಇರೋದರಿಂದ ಮತ್ತು ಅನೇಕ ವೈಯಕ್ತಿಕ ಜೀವನದ ಕಮಿಟ್ಮೆಂಟ್ಗಳು, ಸ್ವಾರ್ಥ ಇವೆಲ್ಲವೂ ಅವ್ರನ್ನ ಸೋಲಿಸಿತ್ತು. ಇವೆಲ್ಲದ ಪಾಠ ಕಲಿತ ಮಾನ್ಯವ್ರ ಕನ್ಶ್ರಾಮ್ ಸಾಹೇಬರು ತಮ್ಮ ತಾಯಿಗೆ ಪತ್ರವನ್ನು ಬರೀತಾರೆ. ಸುಮಾರು 23 ಪುಟಗಳ ಪತ್ರ ಬರೆದು, ನನ್ನ ಜೀವನದಲ್ಲಿ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ಮದುವೆ ಅಂದರೆ ಬಂಧನ. ಹೆಂಡತಿ ಮಕ್ಕಳು ಅಂದ ತಕ್ಷಣ ಅವ್ರಿಗಾಗಿ ನಾನು ದುಡಿಬೇಕಂದ್ರೆ ನಾನು ಸಮಾಜ ಕೆಲಸ ಮಾಡೋಕ್ಕಾಗೋದಿಲ್ಲ. ಸಮಾಜ ಕೆಲಸ ಮಾಡಬೇಕಾದ್ರೆ ನನಗೆ ಯಾವುದೇ ರೀತಿಯ ಬಂಧನ ಇರಬಾರ್ದು, ಯಾವುದೇ ರೀತಿಯ ಒಂದು ಕಮಿಟ್ಮೆಂಟ್ಗಳಿರಬಾರ್ದು, ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರಬಾರ್ದು. ಮತ್ತು ಸಹಜವಾಗಿ ಫ್ಯಾಮಿಲಿ ಅಂದಮೇಲೆ ಮುಂದೆ ಆಸ್ತಿ ಪಾಸ್ತಿ ಮಾಡಬೇಕಾಗುತ್ತೆ, ಕೆಲಸಕ್ಕೆ ಹೋಗಬೇಕಾಗುತ್ತೆ, ದುಡಿಬೇಕಾಗುತ್ತೆ. ಅವ್ರು ನೋಡ್ಕೊಳ್ಳೋ ಸಲುವಾಗಿ ನನ್ನ ಜೀವನ ಮುಖ್ಯವಾದ ಭಾಗ ಕಳೆದೋಗುತ್ತೆ. ನಾನು ಇವೆಲ್ಲವನ್ನೂ ಬಿಟ್ಟು ಕೇವಲ ನನ್ನ ಸಮಾಜಕ್ಕೆ ಮಾತ್ರ ನಾನು ಬದ್ಧವಾಗಿರಬೇಕು. ಮತ್ತು ನನ್ನ ಹೆಸರಲ್ಲಿ ಆಸ್ತಿ ಪಾಸ್ತಿ ಏನೂ ಮಾಡೋದಿಲ್ಲ, ಅದೇ ರೀತಿ ಒಂದು ಬ್ಯಾಂಕ್ ಅಕೌಂಟು ನಾನು ಮಾಡೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ನನಸಾಗೋ ತನಕ ನಾನು ನಿಮ್ಮ ಹಳ್ಳಿಗೂ ಬರೋದಿಲ್ಲ, ತಾಯಿ ತಂದೆ ನೋಡೋದಿಲ್ಲ, ಬಂಧು ಬಳಗ ನೋಡೋದಿಲ್ಲ. ಅಷ್ಟೇ ಅಲ್ಲ, ನನ್ನ ಈ ಚಳುವಳಿ ಇದರಲ್ಲಿ ಯಾವ ಬಂಧು ಬಳಗವನ್ನು ಸೇರಿಸಿದೆ, ನಾನು ಅಷ್ಟೇ ಅಲ್ಲಿ ಇದ್ದು ಮುನ್ನಡೆಸ್ತೀನಿ ಅಂತ ಹೇಳಿ ಒಂದು ಪತ್ರವನ್ನು ಬರೀತಾರೆ. ಜೀವನ ಪರ್ಯಂತ ಅದನ್ನು ಭಾಳ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಬಂದರು. ತಮ್ಮ ತಂದೆ ಸತ್ತಾಗಲೂ ಸಹಿತ ಅವರು ತಮ್ಮ ಹಳ್ಳಿಗೆ ಹೋಗಲಿಲ್ಲ. ಕೊನೆಯ ತನಕ ಅವರೊಂದು ಬ್ಯಾಂಕ್ ಅಕೌಂಟ್ ಸಹಿತ ಇಟ್ಕೊಳ್ಳಿಲ್ಲ, ಆಸ್ತಿ ಪಾಸ್ತಿ ಮಾಡಲಿಲ್ಲ. ಹಾಗೆ ಯಾವ ಕೆಲಸಕ್ಕೆ ಹೋಗದೆ, ನನ್ನದಂತ ಯಾವ ಮನೆಯೂ ಇಲ್ಲ, ಇಡೀ ಬಹುಜನ ಸಮಾಜವೇ ನನ್ನ ಕುಟುಂಬ, ನನಗಾಗಿ ಪ್ರತ್ಯೇಕ ಕುಟುಂಬ ಬೇಡ ಅಂತ ಹೇಳಿ ಇಡೀ ಭಾರತ ದೇಶನ ಸುತ್ತಿ ಈ ಚಳುವಳಿಯನ್ನು ಮುನ್ನಡೆಸಿದ್ರು. ಅದಕ್ಕೆ ವಿರುದ್ಧವಾಗಿ ಇವತ್ತು ಮಾಯಾವತಿಯವರು ಆರಂಭದಲ್ಲಿ ಅವರು ಅಷ್ಟೇ ಬಾಬಾ ಸಾಹೇಬ್ ಮಾನ್ಯವ್ರ ಕಾಂಶಿರಾಮ್ ಸಾಹೇಬರು ಮಾಡಿದಂಥ ನಿರ್ಧಾರವನ್ನೇ ಮಾಡಿ ಅದೇ ರೀತಿ ಅವರು ಮದುವೆ ಮಾಡ್ಕೊಳ್ಳದೆ ಹಾಗೇ ಉಳಿದ್ರು. ಮತ್ತು ಅವರ ಬಂಧು ಬಳಗ ಇಡೀ ಮನೆಯ ಸಂಪರ್ಕವನ್ನು ಕಳ್ಕೊಂಡು ಸಾರ್ವಜನಿಕರಲ್ಲೇ ಇದ್ದರು. ಆದರೆ ಕಾಂಶಿರಾಮ್ ಸಾಹೇಬರ ಪರಿನಿಬ್ಬಾಣದ ನಂತರ ಬೆಹೆನ್ಜಿಯವರ ವೈಯಕ್ತಿಕ ಜೀವನ ಸಾಕಷ್ಟು ಬದಲಾವಣೆ ಆಗಿತ್ತು. ಸಂಸಾರದಿಂದ ದೂರ ಇದ್ದವರು, ತಾಯಿ ತಂದೆ ಬಂಧು ಬಳಗ ದೂರ ಇದ್ದವರು ಕ್ರಮೇಣ ಸಂಸಾರದೊಳಗೆ ಹೋಗ್ಬಿಟ್ರು. ಅವರು ಅಣ್ಣ ತಮ್ಮಂದರ ಜೊತೆಯಲ್ಲಿ ಬಂಧು ಬಳಗವನ್ನು ಸೇರಿಸ್ಕೊಳ್ತಾ ಬಂದರು. ಹಾಗೆಯೇ ಅವರ ವೈಯಕ್ತಿಕ ಜೀವನದಲ್ಲಿ ಅವರ ಅಧಿಕಾರದ ಅವಧಿಯಲ್ಲಿ ಅನೇಕ ರೀತಿಯಲ್ಲಿ ಆಸ್ತಿ ಹಣ ಗಳಿಕೆ ಮಾಡಿದ್ರು ಅನ್ನೋ ಆರೋಪಗಳಿಗೆ ತುತ್ತಾಗಿದ್ದಾರೆ. ಆಮೇಲೆ ಪಕ್ಷದಲ್ಲಿ ಪ್ರಮುಖವಾದ ಹುದ್ದೆಗಳಿಗೆ ತನ್ನ ತಮ್ಮನ ಮಗ, ತಮ್ಮನ ಬೀಗ ಇವರನ್ನೆಲ್ಲ ತುಂಬಿಸ್ಕೊಳ್ತಾ ಬಂದರು. ಮಾನ್ಯವ್ರ ಕಾಂಶಿರಾಮ್ ಸಾಹೇಬರು ಇಡೀ ಭಾರತ ದೇಶದ ಬಹುಜನ ಸಮಾಜ ನನ್ನ ಕುಟುಂಬ ಅಂತ ಹೇಳಿದ್ರೆ, ಇವತ್ತು ಅಕ್ಕ ಮಾಯಾವತಿಯವರು ಕುಟುಂಬನೇ ನನ್ನ ಬಹುಜನ ಸಮಾಜ ಪಾರ್ಟಿ ಆಗಿದೆ, ಭಾರತ ದೇಶದ ಬಹುಜನ ಸಮಾಜ ಪಾರ್ಟಿ ಯಾವುದಪ್ಪ ಅಂದ್ರೆ ನನ್ನ ಕುಟುಂಬ ಅನ್ನೋ ಮಟ್ಟಕ್ಕೆ ಬಂದಿದ್ದರಿಂದಾಗಿ ಇವತ್ತು ಭಾಳ ಸಂಕುಚಿತವಾಗಿ ಅವರು ಇಳಿದುಬಿಟ್ರು ಕೆಳಗಡೆ. ಹಾಗಾಗಿ ಬಹುಜನ ಸಮಾಜ ಪಾರ್ಟಿ ಇವತ್ತು ಅನೇಕ ಪ್ರಾಮಾಣಿಕರು, ಹಿರಿಯರು ಇದ್ದವರು ಇವತ್ತು ಅವರೆಲ್ಲ ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಇವರಷ್ಟೇ ಈಗ ಬಂಧು ಬಳಗ ಜೊತೆ ಇದ್ದಾರೆ. ಇದರ ಜೊತೆಗೆ ಅವರು ಸಹಜವಾಗಿಯೇ ಕೆಲವು ರಾಜಕೀಯ ನಿರ್ಣಯಗಳನ್ನ ತಪ್ಪಾಗಿ ತಗೊಂಡ್ರು. BJP ಜಾರಿ ಮಾಡಿದಂಥ ಈ ಕಾಯ್ದೆಗಳು, ಆದೇಶಗಳು ಎಷ್ಟೋ ವಿಚಾರಗಳಲ್ಲಿ ಅವ್ರಿಗೆ ಬೆಂಬಲವಾಗಿ ಬೇಷರದ ಬೆಂಬಲವನ್ನು ಕೊಡ್ತಾ ಬಂದಿದ್ದು ನಾವು ನೋಡಿದ್ದೀವಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಅದನ್ನು ಬೆಂಬಲಿಸಿದ್ರು, ಹಾಗೆಯೇ ಪೌರ ನೀತಿಯನ್ನು ಬೆಂಬಲಿಸಿದ್ರು. ಇದೀಗ ಒಂದು ಚುನಾವಣೆ ಒಂದು ದೇಶ ಅಂತಕ್ಕಂಥ ನಿರ್ಣಯವನ್ನು ಸಹಿತ ಬೆಂಬಲಿಸ್ತಾ ಬಂದು ಇವತ್ತು ಅವ್ರಿಗಿದ್ದಂಥ ಇಮೇಜ್, ಐರನ್ ಲೇಡಿ ಅಂತ ಇಮೇಜ್ ಇವತ್ತು ಕರ್ಗೋಯ್ತು. ಇದೆಲ್ಲದರ ಪರಿಣಾಮ ಜನರಲ್ಲಿ ಅವ್ರಿಗಿದ್ದಂಥ ಬೆಂಬಲವಾಯಿತು. ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಲವೇ ಜನರ ಬೆಂಬಲಿಗರನ್ನ ಕಟ್ಕೊಂಡು, ಒಂದು ಕೋಟೆ ಕಟ್ಕೊಂಡು ಅವರೊಟ್ಟಿಗೆ ಇದ್ದಿದ್ದರಿಂದಾಗಿ ಕಾರ್ಯಕರ್ತರ ಜೊತೆ ಸಂಪರ್ಕವಾಯಿತು, ಸಾರ್ವಜನಿಕರ ಜೊತೆ ಸಂಪರ್ಕವಾಯಿತು. ಅವರೊಂದು ರೀತಿ ದಂತಗೋಪುರದಲ್ಲಿ ಬದುಕಂಗೆ ಆಗ್ಬಿಟ್ರು. ಸಾರ್ವಜನಿಕರಿಗೆ ಅವರು ಸಿಕ್ಕದೆ ಆಗೋಯಿತು. ಇದೆಲ್ಲ ಏನು ಕಾರಣ ಅಂತ ಹೇಳಿದ್ರೆ, ವೈಯಕ್ತಿಕ ಜೀವನದಲ್ಲಿ ಅವರಲ್ಲಿ ಸ್ಪಷ್ಟತೆ, ನಿಸ್ವಾರ್ಥತೆ ಹೋಗಿ ಆ ಜಾಗದಲ್ಲಿ ಅವರಲ್ಲಿ ಸ್ವಾರ್ಥ ತುಂಬಿಕೊಂಡಿದ್ದು, ಆಸ್ತಿ ಹಣ ಗಳಿಸ್ತಕ್ಕಂಥ ದುರಾಸೆ ತುಂಬಿಕೊಂಡಿದ್ದು. ಮತ್ತು ಸಹಜವಾಗಿ ಯಾವಾಗ ಅವರು ತಮ್ಮದೇ ಆದ ಒಂದು ದುಷ್ಟಕೂಟವನ್ನು ಕಟ್ಕೋತಾರೆ, ಆಗ ಅವರು
ಆಸ್ತಿ ಪಾಸ್ತಿಗಳ ಕಡೆ ಗಮನ ಹೋಗಬೇಕಾಗುತ್ತೆ. ಅದೇ ರೀತಿ ಕೆಲವು ರಾಜಕೀಯ ನಿರ್ಣಯಗಳನ್ನ ತಪ್ಪಾಗಿ ತಗೋಬೇಕಾಗಿ ಬಂತು. ಭಾಳ ಮುಖ್ಯವಾಗಿ SC ಶೆಡ್ಯೂಲ್ ಕಾಸ್ಟ್ ವರ್ಗೀಕರಣ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪನ್ನು ವಿರೋಧಿಸಿ ಮಾತಾಡಿದ್ರಿಂದಾಗ ಅವ್ರ ಜೊತೆಲಿ ಇವತ್ತು ಯಾವ ಇತರ ಸಮಾಜಗಳು ಇಲ್ದಾಗ್ಬಿಡುತ್ತೆ. ಮಾನ್ಯವರು ಕಾಂಶಿರಾಮ್ ಸಾಹೇಬರ ಕಾಲದಲ್ಲಿ 600 ಜಾತಿಗಳು ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ಇದ್ದಿದ್ದರಿಂದಾಗಿ 4 ಬಾರಿ ಸರ್ಕಾರ ಮಾಡಿದ್ವಿ, 3ನೇ ರಾಷ್ಟ್ರೀಯ ಪಕ್ಷ ಆಗಿತ್ತು. ಇವತ್ತು ಚಮ್ಮಾರನ್ನ ಬಿಟ್ಟರೆ ಇವತ್ತು ಅವ್ರ ಜೊತೆ ಯಾರೂ ಇಲ್ಲದ ಪ್ರಯುಕ್ತ ಇವತ್ತು ಪಾರ್ಟಿ ಭೀಕರವಾದ ಒಂದು ಸೋಲನ್ನು ಅನುಭವಿಸಿದೆ. ಈ ಮೂಲಕ ನಮ್ಗೆ ಗೊತ್ತಾಗೋದೇನೆಂದರೆ 2 ಪ್ರಮುಖವಾದ ವಿಚಾರಗಳು, 2 ರೀತಿಯ ವ್ಯಕ್ತಿತ್ವ ನಮಗೆ ಕಾಣಿಸ್ತಾ ಇದೆ. ಒಂದು, ಯಾವುದೇ ಹಣ ಅಧಿಕಾರ ಇಲ್ಲದೆ ಚರಿತ್ರೆ ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ಮಾನ್ಯವರು ಕಾಂಶಿರಾಮ್ ಸಾಹೇಬರು ಉದಾಹರಣೆ ಪ್ರೇರಣೆ. ಆದರೆ ಹಣ ಅಧಿಕಾರ ಎಲ್ಲ ಇದ್ರೂ ಸಹಿತ ವೈಯಕ್ತಿಕ ಜೀವನದಲ್ಲಿ ಒಂದು ಶಿಸ್ತು, ಒಂದು ನೀತಿ ನಿಯಮ ಬದ್ಧತೆ ಇಲ್ಲದೆ ಹೋದರೆ ಇತಿಹಾಸದ ಕಸ್ಲು ಬುಟ್ಟಿಗೆ ರವಾನೆ ಆಗ್ತೀವಿ ಅನ್ನೋದಕ್ಕೆ ಮಾಯಾವತಿ ಅವರು ಉದಾಹರಣೆ ಆಗಿದ್ದಾರೆ. ಮಾನ್ಯವರು ಕಾಂಶಿರಾಮ್ ಸಾಹೇಬರ ಕನಸನ್ನು ನನಸು ಮಾಡಬೇಕಂತ ತುಳಿತರ್ತಕ್ಕಂಥ ಲಕ್ಷಾಂತರ ಅವರ ಅನುಯಾಯಿಗಳು ಇದರಿಂದ ಪಾಠ ಕಲಿತು ನಾವು ವೈಯಕ್ತಿಕ ಜೀವನದಲ್ಲಿ ಪರಿಶುದ್ಧರಾಗಿದ್ದಾಗ ಮಾತ್ರ ಪರಿಶುದ್ಧವಾದ ಒಂದು ಸರ್ಕಾರವನ್ನು, ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ವೈಯಕ್ತಿಕ ಯಾವುದೇ ಆಸೆ ಆಮಿಷಗಳು ಏನು ಇಟ್ಕೊಳ್ಳದೆ, ಸನ್ಮಾನಕ್ಕೆ ಆಸೆ ಪಡೆದೇ ಅವಮಾನಕ್ಕೆ ಅಂಜದೆ ಮುನ್ನಡೆದಂಥ ಮಾನ್ಯವರು ಕಾಂಶಿರಾಮ್ ಸಾಹೇಬರು ತಮ್ಮ ಜೀವನದ ಪ್ರಯಾಣವನ್ನು ಮುಗಿಸಿದಾಗ ಅವರ ಪರಿನಿಬ್ಬಾಣ ದಿನ ಅವರ ಅನುಯಾಯಿ ಒಬ್ಬರು ಒಂದು ಲೇಖನವನ್ನು ಬರೆದರು, ವೀಕ್ ಅನ್ನೋ ಅದರಲ್ಲಿ ಭಾರತದ ರಾಜಕಾರಣದಲ್ಲಿ ಒಬ್ಬ ಬುದ್ಧ ಅಂದರೆ ಅದು ಮಾನ್ಯವರು ಕಾಂಶಿರಾಮ್ ಸಾಹೇಬ್ ಅಂತ ಹೇಳಿದ್ರು. ಅಂಥ ಒಂದು ರಾಜಕಾರಣದ ಬುದ್ಧನನ್ನು ಕಳ್ಕೊಂಡಂಥ ಭಾರತ ಇವತ್ತು ಬಡ ಆಗಿದೆ. ಮತ್ತೊಮ್ಮೆ ಭಾರತ ದೇಶ ಒಂದು ಪ್ರಬುದ್ಧ ದೇಶ ಆಗಬೇಕಾದ್ರೆ ಮಾನ್ಯವರು ಕಾಂಶಿರಾಮ್ ಸಾಹೇಬ್ರಂಥ ಬುದ್ಧ ಭಗವಾನರು ರಾಜಕಾರಣದಲ್ಲಿ ಅತಿ ಹೆಚ್ಚಬೇಕು. ಅವರು ಹೆಚ್ಚಿದಾಗ ಮಾತ್ರ, ಅಂಥವ್ರು ಉಟ್ಕೊಂಡಾಗ ಮಾತ್ರ, ಅಂಥವ್ರು ಇದ್ದಾಗ ಮಾತ್ರ ಭಾರತ ರಾಜಕಾರಣ ಶುದ್ಧ ಆಗುತ್ತೆ, ದೇಶನೂ ಸಹಿತ ಮುನ್ನಡೆಯುತ್ತೆ. ಅದೇ ರೀತಿ ಇಲ್ಲಿರ್ತಕ್ಕಂಥ ಶೋಷಿತ ಜನರ ಜೀವನದಲ್ಲಿ ಒಂದು ಭರವಸೆ ಬರುತ್ತೆ ಅಂತಕ್ಕಂಥ ನಂಬಿಕೆ ನನ್ನದಾಗಿದೆ. ಜೈ ಭೀಮ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.